ಗಣಗಾಪುರದಲ್ಲಿ ಮಾಸ್ಟರ್ ಪ್ಲಾನ್ ಬೀದಿಗೆ ಬಿದ್ದ ವ್ಯಾಪಾರಸ್ಥರು ನ್ಯಾಯಕ್ಕಾಗಿ ಪಂಚಾಯಿತಿ ಎದುರು ಧರಣಿ ಸತ್ಯಾಗ್ರಹ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂಟ್. ನಾನು ನಿಮ್ಮ ಎಂಜೆ. ದೇವಲಗಣಪುರದಲ್ಲಿ ಬೀದಿ ವ್ಯಾಪಾರಸ್ಥರ ಬದುಕು ಬೀದಿಗೆ ಬಂದಂತೆ ಕಾಣುತ್ತಿದೆ. ಈ ಕುರಿತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವಿರುದ್ಧ ಬೀದಿ ವ್ಯಾಪಾರಸ್ಥರು ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಳೆದ 18ನೇ ತಾರೀಕಿನಂದು ಗಣಗಾಪುರ ಗ್ರಾಮದಲ್ಲಿ ಮಾಸ್ಟರ್ ಪ್ಲಾನ್ ರೂಪದಲ್ಲಿ ಅತಿಕ್ರಮಣವಾದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲಾಯಿತು. ಆದರೆ ಬೀದಿ ವ್ಯಾಪಾರಸ್ಥರಿಗೆ ಯಾವುದೇ ಸ್ಥಳವನ್ನು ಇಲ್ಲಿಯವರೆಗೆ ವ್ಯಾಪಾರಕ್ಕಾಗಿ ಅನುಕೂಲ ಮಾಡಿಕೊಟ್ಟಿಲ್ಲ. ಇದರಿಂದ ಬೀದಿ ವ್ಯಾಪಾರಸ್ಥರ ಬದುಕು ಬೀದಿಗೆ ಬಂದಂತಾಗಿದೆ. ಈ ಕುರಿತು ಗ್ರಾಮಸ್ಥರು ಹಾಗೂ ಬೀದಿ ವ್ಯಾಪಾರಿಗಳು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನ್ಯಾಯಕ್ಕಾಗಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ನಮಗೆ ಬೀದಿ ಮೇಲೆ ಕುಳಿತುಕೊಂಡು ಎಲ್ಲಾದರೂ ನಮಗೆ ವ್ಯಾಪಾರ ಮಾಡಿಕೊಡಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಅಳಲನ್ನು ತೋಡಿಕೊಂಡರು. ಹಾಗೆ ನಾವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಪ್ಲಾನ್ ಬಂದಿದೆ ಎಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಆದರೆ ಬೀದಿ ವ್ಯಾಪಾರಿಗಳಿಗೆ ಎಲ್ಲಾದರೂ ಕೂಡ ನಮಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಈ ವೇಳೆ ದಿಗಂಬರ ಕಾಡಪ್ಪಗೋಳ, ದತ್ತಪ್ಪ ದೇವರಮನಿ ಅವರ ನೇತೃತ್ವದಲ್ಲಿ ಗ್ರಾಮದ ಅನೇಕ ಬೀದಿ ವ್ಯಾಪಾರಸ್ಥರು ಪಂಚಾಯಿತಿ ಎದುರುಗಡೆ ನಮಗೆ ಸೂಕ್ತ ಸ್ಥಳಾವಕಾಶ ಮಾಡಿಕೊಡುವವರೆಗೆ ಧರಣಿ ಸತ್ಯಾಗ್ರಹವನ್ನು ಗ್ರಾಮ ಪಂಚಾಯಿತಿ ಎದುರುಗಡೆ ಮುಂದುವರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ದಿಗಂಬರ ಕಾಡಪ್ಪಗೋಳ, ಪಿಂಟು ಗತ್ತರಗಿ, ದತ್ತಪ್ಪ ದೇವರಮನಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಚನ್ನು ಇಂಚಕೇರಿ, ಅಫ್ಜಲ್ಪುರ. ಇದು ಟಾರ್ಗೆಟ್ ರೂಟ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಸುಮಾರು ದೇವಲಗಣಗಾಪುರದಲ್ಲಿ 700 ಕುಟುಂಬಗಳು ಬೀದಿ ವ್ಯಾಪಾರಗಳು. ಅವರಿಗೆ ಅಡವೆ ಹೊಲ ಇಲ್ಲ, ಊರಾಗ ಮನಿ ಇಲ್ಲ. 700 ಮಂದಿಗೆ ಅಡವೆ ಹೊಲ ಇಲ್ಲ, ಊರಾಗ ಮನಿ ಇಲ್ಲ. ಈಗ ಅವ್ರ ಆಸ್ತಿ ಅಂದ್ರೆ ದತ್ ಮಹಾರಾಜ ಬಂದಂತ ಭಕ್ತ ವ್ಯಾಪಾರ ಮಾಡಿದ್ರ ಅವರು ಮನೆಯಲ್ಲಿ ಗಂಜಿ ಕಾಸ್ಕೊಂಡು ಕುಡಿಬೇಕು. ವ್ಯಾಪಾರ ತಗೊಂಡಿವಿ, ಸಂಸ್ಥೆ ತಗೊಂಡಿವಿ, ಮಕ್ಳು ಶಿಕ್ಷಣ ಅದ, ಮಕ್ಳಿಗೆ ಓದಿಸ್ಬೇಕು. ನಾವು ದತ್ ಮಹಾರಾಜ ಪುಣ್ಯದಿಂದ ರೋಡ್ ಮೇಲೆ ಕೂತಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಇವತ್ತೆಲ್ಲ ನಾವು ಈ ವ್ಯಾಪಾರ ಮಾಡ್ತಾ ಇದ್ದು ಈ 50, 60, 70 ವರ್ಷದಿಂದ ನಮ್ಮ ತಾತ ಮುತ್ತಾತ ತಿಳಿದು ನಾವು ದತ್ತನ ಗುಡಿಯಿಂದ ಹೂವ, ಟೆಂಗ, ಬಾಳಿಕಾಯಿ ಮಾರ್ಕೋತ್ ಬಂದವ್ರು ಇದ್ದೆವು. ಈಗ ಗಣಗಾಪುರ ಇಂಪ್ರೂವ್ ಆದಾಗ ಇವ್ರು ಮಾಸ್ಟರ್ ಪ್ಲಾನ್ ತರ್ತೀನಿ ತಂದಾರ. ನಾವು ಮಾಸ್ಟರ್ ಪ್ಲಾನ್ ತರ್ಲಿಕ್ಕೆ ಯಾರ್ದು ಅಡ್ಡಿ ಇಲ್ಲ. ಯಾಕ ಇದು ಆಸ್ತಿ ಪಂಚಾಯತಿ ಅಂತೇಳಿ ನಾವು ಯಾರಿಗೆ ಅಬ್ಜೆಕ್ಷನ್ ಮಾಡಿಲ್ಲ. ನೋಟಿಸ್ ತಗೊಂಡಿವಿ, ಅವ್ರು ತೆಗಿಯಂದಾಗ ಹೋಟೆಲ್ ತೆಗ್ದಿವಿ, ಅವ್ರು ತೆಗಿಯಂದಾಗ ತೆಂಗಿನ ದುಕಾನ್ ತೆಗ್ದಿವಿ, ಅವ್ರು ತೆಗಿಯಂದಾಗ ಡಬ್ಬಾ ತೆಗ್ದಿವಿ. ನಮಗೆ ಪ್ರತಿಯೊಬ್ಬರಿಗೆ 100 ಮಂದಿ 1 ಲಕ್ಷ ಅಂದ್ರೆ 2 ಕರೋಡ್ ರೂಪಾಯಿ ಲಾಸ್ ಆಗ್ಯದ ನಮಗ. ಅಂದ್ರೂ ನಮಗೆ ಅದ್ರ ಬಗ್ಗೆ ಇಲ್ಲ. ಈಗ ಡೆಮಾಲಿಷನ್ ಆದ ನಂತರ ಮಾನ್ಯ ದೇವಸ್ಥಾನ ಉಳಿಸಬೇಕು. ನೀವು ಎಲ್ಲಿ ಹೇಳ್ತೀರಿ ನಮಗೆ ಜರ್ಜರ್ ಜಾಗ ಕೊಡಬೇಕು. ಆ ಜಾಗದಾಗ ಕೂತಿ ನಮ್ಮ ಉಪಜೀವನ ಸಾಗಿಸ್ತೀವಿ. ನೀವು ಯಾವಾಗ ಸಹಕಾರ ಮಾಡಂತೀರಿ, ಊರಿನ ಸಲುವಾಗಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ. ಮಾಸ್ಟರ್ ಪ್ಲಾನ್ ಬಂದ್ರು ಸಹಕಾರ ಮಾಡ್ತೀವಿ, ಡೆಮಾಲಿಷನ್ ಬಂದ್ರು ಸಹಕಾರ ಮಾಡ್ತೀವಿ. ಒಂದು ವೇಳೆ ನೀವು ಪುರದಲ್ಲಿ ಸಾವಿನ ಸುದ್ದಿ ಪೇಪರ್ ಕೂತಿ ನೀವು ಆಫೀಸಿನಾಗ ಓದ್ಬೇಕಾಗ್ತದ. ಇದು ಸತ್ಯ ಅದ. ನಾವು ಮನನೊಂದು ಹೇಳಕತ್ತೀವಿ. ನಮ್ಗ ಎಲ್ಲರೂ ಮೇಲ್ಮೇಲೆ 3 ಕೋಟಿ ಜಾಗ ಕೊಟ್ರಂದ ನಾವು ಮಾಡ್ಕೊಂಡ್ ತಿಂತೀವಿ, ನಾವು ಸಂಘ ತುಂಬ್ತೀವಿ, ನಮ್ಮ ಮಕ್ಳಿಗೆ ಶಿಕ್ಷಣ ಕಲಿಸ್ತೀವಿ. ಮಕ್ಳಿಗೆ ಶಿಕ್ಷಣ ಕಲಿಸಿ ಏನ್ರೆ ಮಾಡ್ಬೇಕಂತ ನಾವು ಆಸೆ ಕನಸು. ನೀವು ಜಾಗ ಕೊಡ್ಲಿಲ್ಲ ಅಂದ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗ್ತದ ಗಣಗಾಪುರದಾಗ ಅಂತ ಹೇಳಿ ತಮ್ಗೆಲ್ಲರಿಗೆ ವಂದಿಸಿ, ಮಾಧ್ಯಮದ ಮಿತ್ರರಿಗೆ ವಂದಿಸಿ, ಕೈ ಜೋಡಿಸಿ ವಿರಾಮ ಕೊಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಪಂಚಾಯತಿ ರೋಡಿನ ಮ್ಯಾಗ ಕೂತು ದಂಧಾ ಮಾಡ್ತಿದೇವ್ರಿ. ನಾವು ಒಂದ್ ತಿಂಗಳದಾಗ 1 ಲಕ್ಷ ರೂಪಾಯಿ ಸಾಲ ತುಂಬೇಕ್ರಿ. ಸಂಘಗಳು ತುಂಬೇಕು. ಸಂಘಿನವ್ರು ಬಂದು ನಮ್ಗೆ ಅಟ್ಯಾಚ್ ಮಾಡ್ಯಾರ. ನಾವು ಭಾಳ ಹಿಂಗ ಇಸ ಕೊಟ್ಟು ಸಾಯ ಪರಿಸ್ಥಿತಿ ಬಂದದ್ರಿ. ಈಗ ಏನದ್ರಿ, ಬಡತಾನ ಸರಸ್ದಾಗ ಮಕ್ಕಳಿಗೆ ಶಾಲೆ ಅದರಿ. ಎಲ್ಲ ನಾವು ಗರೀಬರು ಇದ್ರ ಮ್ಯಾಗೆ ನಾವು ರೊಕ್ಕ ಸಾಲ ತೆಗ್ದಿವ್ರಿ. 1 ತಿಂಗಳಿಗೆ 2 ಲಕ್ಷ ಸಾಲ ಸಂಘಿ ನಾವು ತೆಗಿಬೇಕ್ರಿ. 1,50,000 ಒಬ್ರಕ್ಕೆ ತೆಗಿಬೇಕ್ರಿ. 20,000 ಕಟ್ಬೇಕ್ರಿ. ಹಿಂಗಾಗಿ ಎಲ್ಲ ಇದ್ರ ಮ್ಯಾಗೆ ಆಗಿ ನೀವು ಹ್ಯಾಂಗ ಸಾಲ ಕಟ್ಟಲ್ಲ ಅಂತೇಳಿ ನಮಗ ಅದ್ರ ಮೇಲೆ ನಮ್ ಹೊಟ್ಟಿ ಅದರಿ ಸರ್. ನಿಮ್ಗೆ ನಮಸ್ಕಾರ ಮಾಡ್ತೀವ್ರಿ. ನಮ್ಗೆ ಎಲ್ಲರೇ ಜಾಗ ಒತ್ತಟಿ ತಳಗ್ ಕೂತೇರೆ ಅಲ್ಲಿ ಮ್ಯಾಲ್ ಕೂತೇರೆ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ರಿ. ನಾವೇನ್ ಇದಕ್ಕೇನ್ ಅಬ್ಜೆಕ್ಷನ್ ಇಲ್ಲ. ನಮ್ ನಾಟಿಕರಣ್ಣವ್ರು ಬಂದಾಗ ನಮ್ಗೆಲ್ಲ ಹೇಳಿರು, ಅವ್ರು ಮಾಸ್ಟರ್ ಪ್ಲಾನ್ ಮಾಡ್ತೀನಿ ಅಂದಿರು. ಅವ್ರು ಮಾಸ್ಟರ್ ಪ್ಲಾನ್ ಮಾಡಿದ್ರೆ ನಮ್ಗೆ ಸಂತೋಷ ಇತ್ತು. ಬರೇ ನಮ್ಮ 4 ದುಕಾನ್ ತೆಗ್ದ್ರ ನಮ್ಗೆ ಭಾಳ ತ್ರಾಸ ಅದರಿ. ನೀವ್ ಏನ್ ಮಾಡ್ತೀರಿ ನೋಡ್ರಿ. ಇಲ್ಲಾಂದ್ರೆ ನಾವ್ ಇಸ ಕೊಡ್ದಕ್ಕೆ ಸಾಯ ಅಂದ್ರೆ ಸತ್ತು ಬಿಡ್ತೀವಿ. ನಮ್ ಪರಿಸ್ಥಿತಿ ಗಂಭೀರ. ನಮ್ ಕಾರ್ಗಳು ನಡಿಲಿಕ್ಕೆ ಬರಲ್ರಿ. ನಮ್ ಭಾಳ ವನವಾಸ ಅದ. ನಮ್ಗ ಬಡವ್ರಿದ್ದೀವಿ ನಾವು, ಭಯಂಕರ ಬಡವ್ರಿದ್ದೀವಿ.
ನಮ್ ಮನಿ ಮಾರ್ತೀವಿ ಅಂದ್ರೆ 20 ಲಕ್ಷ ಸಾಲ ಅದ್ರಿ ಈಗ ಯಾರು ತೋಳಲಾಗ್ಯಾರಿ ನೀವ್ ಏನ್ ಮಾಡ್ತೀರಿ ನೋಡಿ ಅದ್ರ ಮೇಲೆ ನಮಗ್ ಚೆನ್ನಾಗವ್ರಿ. ನಮಸ್ಕಾರ. ನಮ್ಗೆ ಏನ್ರಿ ನ್ಯಾಯ ಕೊಡ್ರಿ ನಮಗ.